ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಟ ರಾಜವರ್ಧನ್ ಅವರಿದ್ದಾರೆ. ಹಾಯ್ ರಾಜವರ್ಧನ್ ಅವರೇ, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದೆ. ಮುಸ್ಸಂಜೆ ಮಾತು ಅಂದ್ರೆ ಸಂಜೆ ಹೊತ್ತು ಕೂತ್ಕೊಂಡು ಆರಾಮಾಗಿ ಮಾತಾಡುವಂತ ಒಂದು ಕಾನ್ಸೆಪ್ಟು. ಸೊ ನಿಮ್ಮ ಲೈಫಲ್ಲಿ ನೀವು ಯಾವತ್ತು ಮುಸ್ಸಂಜೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡಿರುವ ಒಂದು ದಿನ ನೆನಪಿದೆಯಾ? ಕಾಲೇಜ್ ಡೇಸಲ್ಲಿ ತುಂಬಾ ಇತ್ತು. ಯಾರ ಜೊತೆಗೆ ಅನ್ನೋದು ಮೆನ್ಷನ್ ಇಲ್ಲ, ಫ್ರೆಂಡ್ಸ್ಗಳ ಜೊತೆನೆ ಕಾಲೇಜ್ ಡೇಸಲ್ಲಿ ತುಂಬಾ ಇತ್ತು. ಆ ಥರ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಮಾತಾಡೋದು. ಆಫ್ಟರ್ ಕೆಲಸ ಅದು ಇದು ಅಂತ ಸ್ಟಾರ್ಟ್ ಆದಮೇಲೆ ಆ ರಿಲ್ಯಾಕ್ಸೇಷನ್ ಇಲ್ಲ ಈಗ. ಸರ್, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳೋದಾದ್ರೆ, ನೀವು ಹುಟ್ಟಿದ್ದು ಬೆಳೆದಿದ್ದು ಯಾವ ಕಾಲೇಜ್ ಓದಿದ್ರಿ, ಸ್ಕೂಲ್ ಡೇಸ್ ಹೆಂಗಿತ್ತು, ಇದ್ರ ಬಗ್ಗೆ ಚಿಕ್ಕದಾಗಿ ಒಂದು ಹೇಳೋದಾದ್ರೆ. ಪ್ರಾಪರ್ ಇವತ್ತೇನು ಗಾಂಧಿನಗರ ಫಿಲ್ಮ್ ಸಿಟಿ ಏನೇನಿದೆಯಲ್ಲ ಅದು ನಮ್ಮ ತಂದೆ ಊರೇ. ಅದಕ್ಕೆ ನಮಗೆ ಯಾವುದು ಊರಿಲ್ಲ. ಈಗ ರಾಣಾ ಸಿಂಗ್ಪೇಟೆ ಅಂತ ಏನು ಬರುತ್ತಲ್ಲ ಅದು ಪ್ರಾಪರಾಗಿ ನಮ್ಮಪ್ಪ ಹುಟ್ಟಿದ ಜಾಗ. ನಮ್ಮಪ್ಪ ಅವ್ರ ಫ್ಯಾಮಿಲಿ, ನಮ್ಮ ತಾತ ಅವರೆಲ್ಲ ಹುಟ್ಟಿದ್ದು ಅದೇ ಜಾಗದಲ್ಲಿ. ಸೊ ಹಾಗಾಗಿ ನಮಗೊಂದು ನೇಟಿವ್ ಒಂದು ಊರು ಅನ್ನೋದೇನಿಲ್ಲ. ಫುಲ್ ಬ್ಯಾಂಗ್ಳೂರೇ ನಮ್ಮದು. ಸೊ ಅದಾದಮೇಲೆ ಸೆಂಟ್ ಜೋಸಫಲ್ಲಿ ಹೋದೆ. ಅದಾದಮೇಲೆ ಚಿತ್ರಕಲಾ ಪರಿಷತ್ತಲ್ಲಿ ಡಿಗ್ರಿ ಮಾಡಿದೆ. ದೆನ್ ಮತ್ತೆ ಮಾಸ್ಟರ್ ಮಾಡಬೇಕು ಅನ್ನಿಸ್ತು, ಮತ್ತೆ ಮಾಸ್ಟರ್ಸ್ ಮಾಡಿದೆ. ಸೊ ಹಾಗೆ ಇಲ್ಲೇ ಒಂದು 4-5 ರೋಡಲ್ಲೇ ಇಡೀ ಜರ್ನಿ ಕಳೆದ್ಬಿಟ್ವಿ. ಸೊ ಸ್ಕೂಲ್ ಡೇಸ್ ಆಗಿರ್ಬೋದು, ಕಾಲೇಜ್ ಡೇಸಲ್ಲಿ ಲವ್ ಅಥವಾ ರಿಲೇಷನ್ಶಿಪ್ ಇದ್ದೇ ಇರುತ್ತೆ, ಕ್ರಶ್ ಅಂತೇಳಿ. ರಾಜವರ್ಧನ್ ಲೈಫಲ್ಲಿ ಅಂಥದ್ದೇನೂ ಆಗಿಲ್ವಾ, ಅಥವಾ ತುಂಬ ಸ್ಟ್ರಿಕ್ಟು, ಫಸ್ಟ್ ಬೆಂಚ್ ಸ್ಟೂಡೆಂಟ್ ಹಂಗಿದ್ರೆ ಹಿಂಗೆ? ಇಲ್ಲ ಆಗಿದೆ. ಬಟ್ಟು ಒಂದು ಕಾಲೇಜ್ ಡೇಸ್ಗಳಲ್ಲಿ ಬೇರೆ ಕಡೆ ಡೆವಲಪ್ಮೆಂಟ್ ಕಡೆ ಸ್ವಲ್ಪ ಫೋಕಸ್ ಇತ್ತು ನಮ್ಮದು. ಅಂದರೆ ಯಾವ ಥರ ಡೆವಲಪ್ಮೆಂಟ್ ಮೀನ್ಸ್ ನಾನು ತುಂಬ ದೊಡ್ಡವ್ರ ಜೊತೆ ಇದ್ದೆ ಅವತ್ತಿಗೆ. ನಿಮಗೆ SM ಕೃಷ್ಣ ಅವರಾಗಿರ್ಬೋದು, ದಯಾನಂದ್ ಪೈ ಅವರಾಗಿರ್ಬೋದು, ಅಂಥವ್ರ ಜೊತೆ ಇದ್ದೆ ನಾನು ಕಾಲೇಜ್ ಟೈಮಲ್ಲಿ. ಸೊ ಕಾಲೇಜ್ ಡೆವಲಪ್ ಮಾಡಬೇಕು, ಒಂದಷ್ಟು ಏನೇನೋ ಇರೋದು. ನಾನು ಸ್ಟೂಡೆಂಟಾ ಇಲ್ಲ ನಾನು ಏನೋ ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಟಿಲ್ ಕಾಲೇಜ್ ಮುಗಿಯೋವರೆಗೂ ಕ್ಯಾಂಟೀನ್ ಮಾಡಬೇಕಾಗಿರ್ಬೋದು, ಪಾರ್ಕಿಂಗ್ ಆಗಿರ್ಬೋದು, ಏನೋ ಲೈಬ್ರರಿ ಬೇಕು, ಆ ಬೋರ್ಡ್ ಮೆಂಬರ್ ಆಗಿದ್ದೆ ನಾನು. ಸೊ ಅದಕ್ಕೆ ಡೆವಲಪ್ಮೆಂಟ್ ಅಂದ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು ರೆಗ್ಯುಲರ್ ಕಾಲೇಜ್ ಲೈಫ್ನ ನಾನು ಎಂಜಾಯೇ ಮಾಡಲಿಲ್ಲ. ಸ್ಕೂಲ್ ಡೇಸ್ ಬಗ್ಗೆ ಹೇಳಿ ಸ್ವಲ್ಪ. ಆ ಟೈಮಲ್ಲಿ ನಿಮ್ಮ ಫೇವ್ರೆಟ್ ಟೀಚರು ಅಥವಾ ಯಾರಾದರೂ ಒಂದು ಫ್ರೆಂಡ್ ಇರುತ್ತೆ, ಬೆಸ್ಟ್ ಫ್ರೆಂಡ್ ಅಂತ ಇದ್ದವ್ರು ಯಾರು ಅಂತ? ಎಲ್ಲರೂ ಫೇವ್ರೇಟೇ ಇದ್ದರು. ತುಂಬ ಸ್ಟ್ರಿಕ್ಟಾಗಿ ಇದ್ದೆ ನಾನು. ನಮ್ಮ ತಂದೆ ಇಲ್ಲ ಫಸ್ಟ್ ಬೆಂಚ್ ಇಲ್ಲ, ಮೇ ಬಿ 10th ಫಸ್ಟ್ ಬೆಂಚ್ ಇದ್ದೆ. ದೆನ್ ಆಫ್ಟರ್ ಇದಾಗಲಿಲ್ಲ. ನಾನು ವಿಜುವಲ್ ಆರ್ಟ್ಸ್ ತೊಗೊಂಡೆ, ಮಾಸ್ಟರ್ಸ್ ಇನ್ MVA. ವಿಜುವಲ್ ಆರ್ಟ್ಸಲ್ಲಿ ನಮಗೆ ಅಕಾಡೆಮಿ ಇರೋದಿಲ್ಲ, ಒಂದಷ್ಟು ಬೇರೆ ಥರ ಕ್ರಿಯೇಟಿವ್ ಇರುತ್ತೆ. ಸೊ ಅಲ್ಲಿ ನಿಮಗೆ ಫಸ್ಟ್ ಕ್ಲಾಸು, ಫಸ್ಟ್ ಬೆಂಚು, ಸೆಕೆಂಡ್ ಬೆಂಚು, ಲಾಸ್ಟ್ ಬೆಂಚು ಅಂತೆಲ್ಲ ಬರೋದಿಲ್ಲ. ತುಂಬ ಕ್ರಿಯೇಟಿವ್ ಇದ್ದವನಷ್ಟೇ ತುಂಬ ಆರಾಮಾಗಿರ್ಬೋದು ಅಲ್ಲಿ. ಆ ಥರ ಇತ್ತು ನಮಗೆ. ತುಂಬ ಚೆನ್ನಾಗಿತ್ತು ನನ್ನ ಚೈಲ್ಡ್ಹುಡ್ ಎಲ್ಲ. ಏನೋ ಒಂಥರ ಅಂದರೆ ನಮ್ಮ ತಂದೆಗೆ ನಾನು ಇಂಡಸ್ಟ್ರಿಗೆ ಬರೋದು ಇಷ್ಟ ಇರಲಿಲ್ಲ. ಸೊ ಎಜುಕೇಷನ್ ಕಡೆ ಇವನು ಇದು ಮಾಡಬೇಕು ಅಂದ್ಬಿಟ್ಟು ತುಂಬ ಸ್ಟ್ರಿಕ್ಟಾಗಿ ಅದನ್ನೇ ಫೋಕಸ್ ಮಾಡಿಸಿದ್ರು. 2012 ನಾನು ಎಲ್ಲೂ ಮೈಂಡೇ ಡಿವೈಷನ್ ಆಗಿರಲಿಲ್ಲ ನಂದು. ಈಗ ನಿಮ್ಮ ಮನೆಯ ವಿಚಾರಕ್ಕೆ ಬರೋದಾದರೆ, ನಿಮ್ಮ ತಂದೆ ಎಲ್ರಿಗೂ ಗೊತ್ತು, ಡಿಂಗ್ರಿ ನಾಗರಾಜ್ ಅಂದರೆ ಇಡೀ ಕನ್ನಡ ಇಂಡಸ್ಟ್ರಿಗೆ, ಪ್ರೇಕ್ಷಕರಿಗೆ ಗೊತ್ತು. ನಿಮ್ಮ ಮನೆಯಲ್ಲಿ ಯಾರಿದ್ರು? ರಾಜವರ್ಧನ್ಗೆ ಯಾರು ಸಿಬ್ಲಿಂಗ್ಸ್ ಇದ್ದಾರಾ? ಯಾರ್ಯಾರು ಮನೆಯಲ್ಲಿ ಇದ್ದೀರಾ ಅಂಥೇಳಿ? ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ 2007-8 ಮದುವೆ ಆದಳು. ಸೊ ಅದಾದಮೇಲೆ ನಾನೊಬ್ಬನೇ. ಅಜ್ಜಿ, ತಾತ ಎಲ್ಲರೂ ಇದ್ದೀವಿ. ತುಂಬ ಖುಷಿಯಾಗಿ ಆರಾಮಾಗಿದ್ದೀವಿ. ಸಾಮಾನ್ಯವಾಗಿ ಒಬ್ಬ ಫೇಮ್ ಇರುವ ನಟನ ಮಗನ ಮೇಲೆ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಸ್ಕೂಲ್ ಡೇಸಲ್ಲಿ ಅದರ ಅಡ್ವಾಂಟೇಜಸ್ ತಗೊಂಡಿದ್ದಿದೆಯಾ? ಇಲ್ಲ ಅಂದರೆ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. 2013 ಒಂದು ಫೋಟೋ ಶೂಟ್ ಮಾಡಿ ನಾನು ಮೀಡಿಯಾ ಕೊಡೋವರೆಗೂ ಡಿಂಗ್ರಿ ನಾಗರಾಜ್ ಅವ್ರ ಮಗ ಒಬ್ಬ ಇದ್ದಾನೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಸೊ ಸಿನಿಮಾಗೆ ಬರಬೇಕು ಅಂದಮೇಲೆ ಅದು ಅನಿಸಿದ್ದು. ಕಾಲೇಜ್ ಡೇಸಲ್ಲಿ ಅದು ಇದು ಇರಲಿಲ್ಲ, ಏನು ಆ ಥರದ್ದೆಲ್ಲ ಏನು ನಮಗೇನಿರಲಿಲ್ಲ. ಅಂದರೆ ನಾನು ಅಜ್ಜಿ ತಾತನ ಜೊತೆ ಓದ್ತಾ ಇದ್ದೆ. ನಮ್ಮ ಅಕ್ಕ ಮಂಗಳೂರಲ್ಲಿ ಹಾಸ್ಟೆಲಲ್ಲಿ ಓದ್ತಾ ಇದ್ಲು. ಸೊ ನಮ್ಮ ಡ್ಯಾಡಿ ಬ್ಯುಸಿ ಇರೋದ್ರಿಂದ ಒಂದು ಮೇ ಬಿ 3 months ಒನ್ಸ್, 2 months ಒನ್ಸ್, 6 months ಒನ್ಸ್ ಆ ಥರ ನೋಡ್ತಾ ಇದ್ವಿ ಅವ್ರನ್ನೇ ನಾವೇ. ಅವರೇ ಬ್ಯುಸಿ ಇರ್ತಿದ್ರು. ಬೆಳಗ್ಗೆ ಒಂದು ಸಿನಿಮಾ, ಸಂಜೆ ಒಂದು ಸಿನಿಮಾ. ಸೊ ಆ ಥರ ಎಲ್ಲ ಮಾಡಿದ್ದಕ್ಕೆ ಅವರು ಒಂದು 700-800 ಸಿನಿಮಾ ಮಾಡೋಕ್ಕಾಯ್ತು. ಇಲ್ಲಾಂದ್ರೆ ಅಷ್ಟು ಆಗ್ತಿರಲಿಲ್ಲ, ಅಷ್ಟು ಬ್ಯುಸಿ ಇದ್ರು ಅವರು. ನಿಮ್ಮ ತಂದೆ ಪೋಷಕ ಕಲಾವಿದನಾಗಿ ಹೆಸರು ಮಾಡಿದಂಥ ಒಬ್ಬ ನಟ. ಸೊ ಆಗಿನ ಕಾಲದಲ್ಲಿ ಸಂಭಾವನೆ ವಿಚಾರಕ್ಕೆ ಬಂದರೆ ತೀರಾ ಕಡಿಮೆ ಇತ್ತು, ಇವಾಗ ಸಿಗುವಷ್ಟು ಸಿಗ್ತಿರ್ಲಿಲ್ಲ. ನಿಮ್ಮ ತಂದೆಗೆ ಸಿಕ್ಕಂಥ ಅತಿ ಹೆಚ್ಚು ಸಂಭಾವನೆ ಯಾವುದು? ನಿಮಗೇನಾದರೂ ಗೊತ್ತಿದೆಯಾ ಇದ್ರ ಬಗ್ಗೆ, ಅಥವಾ ಯಾವ ಸಿನಿಮಾಕ್ಕೆ ಅನ್ನೋದು ಗೊತ್ತಿದೆಯಾ ಅಂಥೇಳಿ? ಅಂದರೆ ಅವತ್ತಿನ ಕಾಲ ಯಾವ ಥರ ಇತ್ತು ಅಂದರೆ, ಅಂಬರೀಷ್ ಸರ್ ಇದೆ ಅಂದರೆ ನಮ್ಮ ಡ್ಯಾಡಿ ಒಂದಷ್ಟು ಸಿನಿಮಾದಲ್ಲಿರೋರು, ಶಂಕರ್ನಾಗ್ ಅವರು ಇದ್ದಾರೆ ಅಂದರೆ ಒಂದಷ್ಟು ಸಿನಿಮಾದಲ್ಲಿದ್ದರು, ರಾಜ್ಕುಮಾರ್ ಸರ್ ಇದ್ದಾರೆ ಅಂದರೆ ಇರ್ತಿದ್ರು. ಒಂದಷ್ಟು ಸಿನಿಮಾಗಳು ಬರೀ
ಫ್ರೆಂಡ್ಶಿಪ್ಗೋಸ್ಕರ ಮಾಡಿರ್ತಾರೆ, ಒಂದಷ್ಟು ಸಿನಿಮಾಗಳು ಬರೀ ಊಟಕ್ಕೋಸ್ಕರ ಮಾಡಿರ್ತಾರೆ, ಇನ್ನೊಂದಷ್ಟು ಸಿನಿಮಾಗಳು ಆಗ ಒಂದು 100-150 ಸಿನಿಮಾ ಆದಮೇಲೆ ಅವ್ರಿಗೆ ಪೇಮೆಂಟ್ ಅನ್ನೋದು ಏನು ಅಂತೆಲ್ಲ ಗೊತ್ತಾಗಿರೋದು. ಅವರು ಒಂದು ದುಡ್ಡು ಅಂತ ನೋಡೋ ಅಷ್ಟೊತ್ತಿಗೆ ಒಂದು ಪ್ರಾಪರ್ಟಿ, ಒಂದು ಮನೆ, ಒಂದು ಕಾರ್ ತೊಗೊಳೋ ಅಷ್ಟೊತ್ತಿಗೆ ಒಂದು 200-300 ಸಿನಿಮಾಗೆ ಹೋಗಿತ್ತು. ಸೊ ನಮಗದು ಯಾವುದೂ ಗೊತ್ತಿಲ್ಲ. ನಾನು ಓದಬೇಕಾದ್ರೇ ನಮ್ಮ ತಂದೆ ಹತ್ರ ಕಾಂಟೆಸಾ ಕ್ಲಾಸಿಕ್ ಕಾರಿತ್ತು. ನಾವು ಗುಡ್ ಫೇಸ್ ಅಷ್ಟೇ ನಾವು ನೋಡಿರೋದು, ಬ್ಯಾಡ್ ಫೇಸ್ ಅದೆಲ್ಲ ನಾವು ನೋಡೇ ಇಲ್ಲ. ತುಂಬ ಚಿಕ್ಕ ಹುಡುಗ ಅಲ್ವಾ. ಅದಾದಮೇಲೆ ಅಂದರೆ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತಲ್ಲ ನಿಮಗೆ. ದೆನ್ ಅದಾದಮೇಲೆ ಪ್ರೊಡಕ್ಷನ್ ಅದು ಇದು ಅಂತೆಲ್ಲ ಮಾಡಿ ಕಂಪ್ಲೀಟ್ ಎಲ್ಲ ಮಾರಿ DVC ರೋಡ್ ಇದೆಯಲ್ಲ, ನಮ್ಮ ಬಸವನಗುಡಿ ಇದೆಯಲ್ಲ, ಅಲ್ಲಿ ಒಂದು ಲಾಡ್ಜಲ್ಲಿ ರೂಮಲ್ಲಿದ್ದರು. ಅಂದರೆ ಕಂಪ್ಲೀಟ್ ಎಲ್ಲ ಪ್ರಾಪರ್ಟಿ ಮಾರಿ ಒಂದು ರೂಮಲ್ಲಿ ರೆಂಟ್ಗಿದ್ರು ಅವಾಗ. ಸೊ ಆರ್ಟಿಸ್ಟ್ಗಳ ಲೈಫಲ್ಲಿ ಈ ಥರ ಎಲ್ಲ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ನನಗೆ ಸಿನಿಮಾ ಬರೋವರೆಗೂ ಕಷ್ಟ ಏನು ಅನ್ನೋದೇ ಗೊತ್ತಿರಲಿಲ್ಲ. ಸಿನಿಮಾಗೆ ಬಂದಮೇಲೆ ಆ್ಯಕ್ಚುಲಿ ಕಷ್ಟ ಅಂತ ಏನು ಅಂತ ನಾನು ನೋಡಿದ್ದು. ಸೊ ನಿಮಗೆ ಯಾರ ಸಿನಿಮಾದಲ್ಲಿ ಅವ್ರನ್ನ ನೋಡಿದ್ರೆ ತುಂಬ, ಅಂದರೆ ಯಾವ ಸ್ಟಾರ್ ನಟನ ಸಿನಿಮಾದಲ್ಲಿ ನಿಮ್ಮ ತಂದೆ ಇದ್ದರೆ ಖುಷಿ ಆಗ್ತಿತ್ತು? ಯಾವುದಾದ್ರು ಒಂದು ಬೆಸ್ಟ್ ಸಿನಿಮಾ ಹೆಸರು ಹೇಳೋದು? ಅನಂತ್ನಾಗ್ ಅವ್ರ ಜೊತೆ ತುಂಬ ಮಾಡ್ತಿದ್ರು ನಮ್ಮ ಡ್ಯಾಡಿ. ಅವ್ರು ಬಂದಾಗ ಹಾಗೆ ಕರ್ಕೊಂಡು ಹೋಗ್ಬಿಡೋರು. ಅನಂತ್ನಾಗ್ ಸರ್ ಬರುತ್ತೆ, ಕಾರ್ ಆನ್ ಮಾಡಿದ ತಕ್ಷಣ ಇವ್ರು ಹೋಗ್ತಾಯಿದ್ರು ಅಷ್ಟೇ. ಇವ್ರು ಹೋಗಿ ಅವ್ರ ಜೊತೆ ಶೂಟಿಂಗ್ ಮಾಡ್ಕೊಂಡು ಪಾರ್ಟಿ ಗಿಟಿ ಮಾಡ್ಕೊಂಡು ಆರಾಮಾಗಿ ಬರೋರು. ಸೊ ಅವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಇರ್ತಿತ್ತು. ನಾವು ಸ್ವಲ್ಪ ದೊಡ್ಡವ್ರು ಆಗಬೇಕಾದ್ರೆ ಶಶಿಕುಮಾರ್ ಅವ್ರ ಜೊತೆ ಒಂದಷ್ಟು ಒಳ್ಳೆ ಕಾಂಬಿನೇಷನ್ ಸಿನಿಮಾಗಳಿತ್ತು. ಅಂಬರೀಷ್ ಅವ್ರ ಜೊತೆ ಇತ್ತು. ಅದೊಂದು ಯೂನಿಕ್ನೆಸ್ ಇತ್ತು, ಮಜಾ ಇರೋದು ನಮಗೆ. ಅದು ತಂದೆಯ ಈ ಸಿನಿಮಾನ ನಾನು ಪದೇ ನೋಡ್ತಾ ಇದ್ದೆ, ಖುಷಿ ಪಡ್ತಾ ಇದ್ದೆ ಅಂದರೆ ಒಂದು ಸಿನಿಮಾ ಹೇಳಿ, ಸಾಕಷ್ಟು ಇರುತ್ತೆ. ಒಂದು ಸಿನಿಮಾ ಪ್ರಸಂಗದ ಗೆಳತಿ ಮನೆ ನಮಗೆ. ಯಾಕಂದರೆ ನಮಗೆ ಈ ಥರ ಆಪ್ಷನ್ ಇರಲಿಲ್ವಲ್ಲ ಅವಾಗ. ನೆಟ್ಫ್ಲಿಕ್ಸ್, ಅಮೆಝಾನ್ ಏನು ಇರಲೇ ಇಲ್ವಲ್ಲ. ಟಿ ವಿಲಿ ಯಾವಾಗ ಬರುತ್ತೆ ಅವಾಗ ನಾವು ಆ ಟೈಮಲ್ಲಿ ನಾವು ಫ್ರೀ ಇದ್ದಾಗ ನಾವು ನೋಡಬೇಕಾಗಿರುತ್ತೆ. ತಂದೆಯ ಈ ಸಿನಿಮಾ ನನಗೆ ತುಂಬ ಇಷ್ಟ, ಈ ರೀಸನಿಗೆ ಅಂದರೆ ಯಾವುದು? ಅನುಪಮ ಇಷ್ಟ. ರೀಸನ್ ಏನು, ಆ ಕಾರಣ ಏನು? ಸಾಂಗ್ ಇತ್ತು ಅದರಲ್ಲಿ. ಸಾಂಗ್ ತುಂಬ ಚೆನ್ನಾಗಿ ಇದು ಮಾಡೋರು. ಇವತ್ತಿಗೂ ಅಷ್ಟೇ, ಅದೆಲ್ಲ ಒಂದು 30-40 ವರ್ಷದ ಹಿಂದೆ ಮಾಡಿರೋದು. ಅದನ್ನೇ ಇವತ್ತಿಗೂ ಗುರುತಿಸ್ತಾರೆ. ದೆನ್ ಪ್ರಸಂಗದ ಗೆಳತಿಮದಲ್ಲಿ ಕೊರಿಯೋಗ್ರಾಫರ್ ಇರಲಿಲ್ವಂತೆ, ಇವರೇ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅಂದರೆ ಅಸಿಸ್ಟೆಂಟ್ ಹುಡುಗ ಟೀ ಕಾಫಿ ತಂದ್ಕೊಡೋ ಹುಡುಗನ್ನ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಲೋಕೇಶ್ ಅಂತ ಅವರ ದೊಡ್ಡ ಹೀರೋಗೆ ಒಂದು ಕೊರಿಯೋಗ್ರಾಫ್ ಮಾಡಬೇಕು ಅಂದರೆ ನಂಬಿದಾರಲ್ಲ. ಅವತ್ತು ಯಾರೋ ಕೊರಿಯೋಗ್ರಾಫರ್ ಬಂದಿರಲಿಲ್ಲ. ಸೊ ತೇರಾ ಎರೆ ಅಂಬರದ ಮೇಲೆ ಸಾಂಗ್ ಇದೆಯಲ್ಲ, ಇವರೇ ಕೊರಿಯೋಗ್ರಾಫ್ ಮಾಡಿ ಇವ್ರೇನು ಮಾಡ್ತಾರೆ ಅದನ್ನ ಲೋಕೇಶ್ ಅವ್ರು ಡ್ಯಾನ್ಸ್ ಮಾಡಿದ್ದಾರೆ. ಸೊ ಅದೆಲ್ಲ ಮೆಮೊರೀಸ್ ಹೇಳಿರ್ತಾರಲ್ಲ ನಮಗೆ. ಅದನ್ನು ನಾವು ನೋಡಿದಾಗೆಲ್ಲ ಇದೇ ಅವ್ರ ಕತೆ ಹೇಳಿದ್ದು ಅದು ಇದು ಅಂದ್ಬಿಟ್ಟು ಪ್ರತಿ ಸರಿ ಆ ಸಾಂಗ್ ನೋಡಿದಾಗ ಅವ್ರು ಹೇಳ್ತಿದ್ದ ಕತೆಗಳು ನಮಗೆ ನೆನಪಾಗುತ್ತೆ. ಆ ಟೈಮಲ್ಲಿ 700-800 ಸಿನಿಮಾಗಳನ್ನು ಮಾಡಿ ಅವರಿಗೆ ಸಿಗಬೇಕಾದಂಥ ಮರ್ಯಾದೆ ಆಗಿರ್ಬೋದು, ಪ್ರಶಸ್ತಿಗಳಾಗಿರ್ಬೋದು, ಗೌರವ ಆಗಿರ್ಬೋದು, ಸಿಗಲಿಲ್ಲ ಅನ್ನುವಂಥ ನೋವು ನಿಮಗಿದೆಯಾ ಅಥವಾ ನಿಮ್ಮ ತಂದೆಗಿತ್ತಾ? ನಮ್ಮ ತಂದೆಗೆ ಇವತ್ತಿಗೂ ಕೂಡ ಇದೆ. ಅಂದರೆ ಯಾರ್ಯಾರು ಅರ್ಹತೆ ಇಲ್ದಿರೋರೆಲ್ಲ ಬರ್ತಾರೆ, ಓಪನ್ ಆಗಿ ಹೇಳಬೇಕು ಅಂದರೆ. ಸೊ ಸಮ್ಟೈಮ್ಸ್ ಆ ಅವಾರ್ಡ್ ಲೀಸ್ಟ್ಗಳನ್ನ ನೋಡ್ತಾರಲ್ಲ, ನನ್ನ ಜೂನಿಯರ್ ಅಲ್ವ ಇವನು, ನಾನು ಬಂದಾದ್ಮೇಲೆ 20 ವರ್ಷ ಆದಮೇಲೆ ಬಂದ್ರಲ್ಲ, ಸೊ ಅವ್ರಿಗೆ ಅರ್ಹತೆ ಇದೆಯಾ ಇಲ್ಲ ನನಗಿಲ್ವಾ ಅಂತ ಅವ್ರಿಗೆ ಒಂದಷ್ಟು ಕನ್ಫ್ಯೂಷನ್ ಇದೆ. ಸೊ ಆ ಟೈಮಲ್ಲಿ ತುಂಬ ಬೇಜಾರಾಗಿ ಮಾತಾಡಿರೋದನ್ನ ಕೂಡ ನಾನು ನೋಡಿದ್ದೀನಿ. ಸೊ ನಮಗೂ ಕೂಡ ಅನಿಸುತ್ತೆ ಅವಾರ್ಡ್ನೇನು ದುಡ್ಡು ಕೊಟ್ಟು ತೊಗೊಬೇಕಾ ಅನಿಸುತ್ತೆ ಸಮ್ಟೈಮ್ಸ್, ಗೊತ್ತಾಗಲ್ಲ. ಅದ್ರದ್ದು ಅರ್ಥನೇ ಆಗೋದಿಲ್ಲ ನಮಗೆ. ಹಂಗೆ ನೋಡೋಕೆ ಹೋದರೆ ನಂಗೆ ಬಿಚ್ಚುಗತ್ತಿಗೆ ಯಾವುದೂ ಅವಾರ್ಡೇ ಬರಲಿಲ್ಲ, ಕನ್ಸಿಡರೇ ಮಾಡಲಿಲ್ಲ ನನ್ನ. 2020 ಇರೋ ಕಮ್ಮಿ ಸಿನಿಮಾಗಳು ರಿಲೀಸ್ ಆಗಿದ್ದ ಟೈಮಲ್ಲಿ ಬಿಚ್ಚಿ ಕುತ್ತಿ ಕೂಡ ಒಂದು ಒಳ್ಳೆ ಸಿನಿಮಾ, ಅದು ಐತಿಹಾಸಿಕ ಸಿನಿಮಾ. ಅದೇ ನಮ್ಮ ಫ್ಯಾಮಿಲಿಗೆ ಅವಾರ್ಡ್ ಅನ್ನೋದೇ ಇಲ್ವೇನೋ ಅಂತ ಅನ್ನಿಸ್ಬಿಡುತ್ತೆ. ನಿಮಗೆ ಅವತ್ತಿನ ಟೈಮ್ಗೆ ಸ್ಟೇಟ್ ಅವಾರ್ಡ್ಸ್ಗಳು ಬಂದು ಜಯನಗರ JP ನಗರಲ್ಲೆಲ್ಲ ದೊಡ್ಡ ಸೈಟ್ಗಳಿತ್ತು. ತುಂಬ ಜನಕ್ಕೆ ಅದು ಸಿಕ್ಕಿದೆ ಅವತ್ತಿನ ಕಲಾವಿದರುಗಳಿಗೆ. ಸೊ ಅವತ್ತಿಂದ ಇವತ್ತವರೆಗೂ ಟ್ರೈ ಮಾಡ್ತಿದ್ದಾರೆ. 2025 ಆಯಿತು, ಇವತ್ತವರೆಗೂ ಯಾವುದು ಬಂದಿಲ್ಲ. ಸೊ ಈಗ ಬಿಟ್ಬಿಟ್ಟಿದ್ದಾರೆ. ಆ ಫೈಲ್ಗಳನ್ನ ಮಾಡಿ ತೊಗೊಂಡೋಗಿ CM ಆಫೀಸ್ಗೆ, DCM ಆಫೀಸ್ಗೆ, ಇವ್ರಿಗೆಲ್ಲ ತೊಗೊಂಡೋಗಿ ಕೊಡೋ ಬದಲು ನನಗೆ ಬೇಡ, ಯೋಗ್ಯತೆ ಇದ್ದರೆ ಸಾಯೋದ್ರೊಳಗೆ ಒಂದು ಬರಲಿ, ಇಲ್ಲ ಅಂದರೆ ಬೇಡ ಅಂತ ಕಂಪ್ಲೀಟ್ ಬಿಟ್ಟಾಕ್ಬಿಟ್ಟಿದ್ದಾರೆ. ನಿಮ್ಮ ತಂದೆ ಯಾವತ್ತಾದ್ರೆ ಹೇಳಿದ್ದಾರೆ, ನಾನು 700-800 ಸಿನಿಮಾ ಮಾಡಿದ್ದೀನಿ, ಇತ್ತೀಚಿನ ಸಿನಿಮಾಗಳಲ್ಲಿ ಒಂದು ಕರೆದು ಅವಕಾಶ ಕೊಡುವಂಥ ಸೌಜನ್ಯನೂ ಇಲ್ಲ ಅನ್ನುವ ಮಾತು ಯಾವತ್ತಾದರೂ ಪ್ರಸ್ತಾಪಿಸಿದಾರಾ? ಅಂದರೆ ಅವ್ರ ಜೊತೆ ಬಂದಂಥ ನಿರ್ದೇಶಕರುಗಳು ಹಾಗೇ ಡೌನ್ ಆದ್ರಲ್ಲ, ಅಂದರೆ ಅವ್ರದ್ದೆಲ್ಲ ಒಂದೊಂದು ಟೀಮ್ ಥರ ಇತ್ತು. ಇವತ್ತಿಗೂ ಸಾಯಿ ಪ್ರಕಾಶ್ ಸರ್ ಸಿನಿಮಾ ಮಾಡಿದ್ರೆ ಇವರೆಲ್ಲ ಇರ್ತಾರೆ, ಆ ಥರ ಅವ್ರದ್ದು ಒಂದಷ್ಟು ಟೀಮ್ಗಳಿತ್ತು. ಅದೆಲ್ಲ ಯಾವಾಗ ಅವ್ರುಗಳು ಡೈರೆಕ್ಷನ್ ಮಾಡಿ ಹೊಸ ಹುಡುಗರುಗಳು ಸ್ಟಾರ್ಟ್ ಮಾಡಿದ್ರೆ ತುಂಬ ಜನಕ್ಕೆ ಇವ್ರುಗಳ ಹೆಸರೇ ಗೊತ್ತಿರೋದಿಲ್ಲ, ಇವ್ರು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿರೋದಿಲ್ಲ. ಅವರ ಕಂಫರ್ಟು, ಅವರ ಫ್ರೆಂಡ್ಸು, ಅವ್ರಿಗೆ ಅಂತ ಒಂದಷ್ಟು ಸರ್ಕಲ್ ಇದೆಯಲ್ಲ, ಅಲ್ಲಲ್ಲಿ ಸಿನಿಮಾ ಮಾಡ್ತಾರೆ. ಅದು ಬಿಟ್ಟು ಬೇರೆ ಹೋಗಿ ಏನು ಮಾಡ್ತಿಲ್ಲ ಈಗ. ಅಂದರೆ ಎಲ್ಲರೂ ಅಷ್ಟೇ, ಈ ನಮ್ಮ ಡ್ಯಾಡಿ ಆಗಿರ್ಬೋದು, ಈ ಬ್ಯಾಂಕ್ ಜನಾರ್ದನ್ ಅವರಾಗಿರ್ಬೋದು, ಹೊನ್ನಾಳಿ ಕೃಷ್ಣ ಅವರಾಗಿರ್ಬೋದು, ಇವ್ರನ್ನೆಲ್ಲ ನಾನು ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ಸೊ ಎಲ್ಲರಿಗೂ ಅದೇ ಪ್ರಾಬ್ಲಮ್ ಆಗಿರೋದು. ಸರ್, ಒಂದು ಕಡೆ ಸಿನಿಮಾಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ, ಇನ್ನೊಂದು ಕಡೆ ನಿಮ್ಮ ತಂದೆ ಮೇಲೆ ಒಂದು ಆರೋಪಗಳು ಬಂದಿದೆ, ಅದು ನಿಮಗೂ ಗೊತ್ತಿದೆ. ಅದನ್ನು ಯಾವ ಥರ ಫೇಸ್ ಮಾಡಿದ್ರಿ ಅಂತ?
ಆರೋಪಗಳಷ್ಟೇ ಅಲ್ವಾ ಅದು. ನಮಗೆ ನಮ್ಮ ತಂದೆ ಏನು ಅನ್ನೋದು ಗೊತ್ತು. ಸಮ್ಟೈಮ್ಸ್ ಆಗತ್ತೆ, ಯಾವುದೋ ಒಂದು ಮಾತಿನ ಬರದಲ್ಲಿ ಯಾವುದೋ ಒಂದು ಕ್ಯಾಸ್ಟ್ ಬಗ್ಗೆ ಮಾತಾಡ್ಬಿಟ್ಟಿದ್ರು, ಅವರು ಕ್ಷಮೆ ಕೇಳಲೇಬೇಕು. ಅದು ಹೌದು, ನಿಮಗೆ ಮಾಸಾಗಿ ತುಂಬ ಜನಕ್ಕೆ ಹರ್ಟ್ ಆಗಿದೆ ಅಂದರೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಮತ್ತು ಇದು ಇಂಟೆನ್ಷನಲಿ ಏನೂ ಮಾಡಿಲ್ಲ ಅದನ್ನು. ಸೊ ಹಾಗಾಗಿ ಪ್ರೆಸ್ ಕ್ಲಬ್ಬಲ್ಲಿ ಎಲ್ಲರನ್ನೂ ಕರೆದು ಸಾರಿ ಕೇಳಿಸಿದ್ದಾಯಿತು, ಇನ್ನೊಂದು ಸಾರಿ ಅದನ್ನು ರಿಪೀಟ್ ಆಗಲ್ಲ ಅಂತ. ಅದಲ್ಲದೆ ಬೇರೆ ಬೇರೆ ಅಲಿಗೇಷನ್ಸ್ಗಳು ಒಂದು 2-3 ಸಾರಿ ಬಂತು. ಓಪನ್ ಪೋಡಿಯಮ್ ಅಲ್ವಾ ಇದು, ಯಾರು ಬೇಕಾದ್ರೂ ನಿಮ್ಮನ್ನ ಏನು ಬೇಕಾದ್ರೂ ಕಮೆಂಟ್ ಮಾಡ್ಬೋದು. ಅದೆಲ್ಲದಕ್ಕೂ ಧೈರ್ಯವಾಗಿ ನಿಂತ್ಕೊಂಡು ನಾವು ಫೇಸ್ ಮಾಡಲೇಬೇಕಾಗತ್ತೆ. ಫ್ಯಾಮಿಲಿನೂ ಅಷ್ಟೇ, ಸಮ್ಟೈಮ್ಸ್ ನಾವು ಸ್ಟ್ರಾಂಗ್ ಆಗಿರಲೇಬೇಕಾಗತ್ತೆ. ಆ ಟೈಮಲ್ಲಿ ಕುಗ್ಗಿ ಹೋಗುವಂಥದ್ದು ಅಥವಾ ಟೆನ್ಷನ್ ಖಂಡಿತವಾಗ್ಲೂ ಕುಗ್ಗೋಗುತ್ತೆ. ಇಡೀ ಫ್ಯಾಮಿಲಿಗೆ ತುಂಬ ಡಿಸ್ಟರ್ಬ್ ಆಗುತ್ತೆ. 2-3 ಡೇಸ್ ನಮ್ಮ ತಂದೆ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಲ್ಲ. ಇಷ್ಟೆಲ್ಲ ಮಾಡಿ ನನ್ನ ಮೇಲೆ ಏನಕ್ಕೆ ಅಲಿಗೇಷನ್ ಆಗ್ತಾರೆ, ಆ ಥರದ್ದು ಒಂದಷ್ಟು ಡಿಸ್ಟರ್ಬ್ ಆಗ್ತಾರೆ. ಒಂದು 2-3 ಡೇಸ್ ಎಲ್ಲರಿಗೂ ಒಂಥರ ಡಿಸ್ಟರ್ಬ್ ಮೈಂಡ್ ಆಗಿರ್ತೀವಿ ಇಡೀ ಫ್ಯಾಮಿಲಿ. ದೆನ್ ಕಲಾವಿದರ ಸಂಘ ಅಂತ ಹೇಳಿದ ತಕ್ಷಣ ಒಂದು ನೆನಪಿಗೆ ಬರುತ್ತೆ, ಇವತ್ತು ಕಲಾವಿದರ ಸಂಘಕ್ಕೆ ಸಿಗಬೇಕಾದಂಥ ಮಾನ್ಯತೆನೂ ಇಲ್ಲ, ಅಥವಾ ಕಲಾವಿದರ ಸಂಘ ಎಲ್ಲಿದೆ, ಅಲ್ಲಿ ಏನು ನಡೀತಿದೆ ಅನ್ನೋದು ಪ್ರಶ್ನೆ. ನೀವೊಬ್ಬರು ಕಲಾವಿದರೆ, ಅದೇ ಸಂಘಕ್ಕೆ ಸೇರ್ಪಡೆಯಾಗಿರುವವರು, ಏನಾಗ್ತಿದೆ ಕಲಾವಿದರ ಸಂಘದಲ್ಲಿ? ಎಲೆಕ್ಷನ್ಸ್ಗಳು ನಡೆದಿಲ್ಲ, ಸೊ ಕಲಾವಿದರಿಗೆ ಸಿಗಬೇಕಾದಂಥ ಅದೇನು ಮಾನ್ಯತೆಗಳು ಸಿಗ್ತಾ ಇಲ್ಲ. ನಿಮಗೆ ಗೊತ್ತಿರುವಂಗೆ ಕಲಾವಿದರ ಸಂಘದ ಬಗ್ಗೆ? ಕಲಾವಿದರ ಸಂಘ ಚಾಮರಾಜಪೇಟೆಯಲ್ಲಿ ಇದೆ ಅನ್ನೋದಷ್ಟೇ ಗೊತ್ತು ನಮಗೆ. ಇವತ್ತಿಗೂ ಯಾವುದೇ ಒಂದು ಇನ್ವಿಟೇಷನ್ ನಮಗೆ ಬರಲ್ಲ. ಓಪನ್ ಆಗಿ ಹೇಳಬೇಕು ಅಂದರೆ ನಂದು 5 ಸಿನಿಮಾ ಆಯಿತು. ನಂದು ಪರ್ಸ್ನಲ್ಲಾಗಿ ಹೇಳ್ತಿದ್ದೀನಿ ನಾನು, ಬೇರೆ ಯಾರ್ದು ಅಲ್ಲದೆ. ಏನೂ ಗೊತ್ತಿಲ್ಲ ನಮಗೆ. ದೆನ್ ಸಿನಿಮಾದಲ್ಲೆಲ್ಲೋ ಒಂಚೂರು ನಮಗೆ ಪೇಮೆಂಟು ಇಲ್ಲ ಒಂದು ಏನೋ ಪ್ರಾಬ್ಲಮ್ ಆಗುತ್ತೆ. ನನಗೆ ಲಾಸ್ಟ್ ಸಿನಿಮಾದಲ್ಲಿ ಕಾಲ್ ಡ್ಯಾಮೇಜ್ ಆಯಿತು, ಲಿಗಮೆಂಟ್ ಕಟ್ಟಾಗಿ ACL ಕಟ್ಟಾಗ್ಬಿಡ್ತು. ಸೊ ಯಾರಿಗೆ ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಮತ್ತು ಕೆಲವೊಂದಷ್ಟು ಫಂಕ್ಷನ್ಸ್ಗಳು ಅದು ಇದು ಏನೇನೋ ಹೇಳ್ತಾರಲ್ಲ, ಅದು ನಮ್ಗೆ ಕರೆದೇ ಇರಲ್ಲ, ನಮಗೆ ವಿಷಯನೇ ಗೊತ್ತಿಲ್ಲ. ಮೇ ಬಿ ಅವ್ರ ಪ್ರಕಾರ ನಾವು ಕಲಾವಿದರಲ್ವೇನೋ ಗೊತ್ತಿಲ್ಲ, ಮೇ ಬಿ ಇಲ್ಲ ಎಲಿಜಿಬಲ್ ಆಗಿಲ್ವೇನೋ ನಾವು, ಮೇ ಬಿ ಇನ್ನೂ ಒಂದು 10 ಸಿನಿಮಾ ಆಗಿ ಹೆಸರು ಎಲ್ಲ ಬಂದು ಆಮೇಲೆ ನಮ್ಮನ್ನು ಕರಿಬೋದು, ಗೊತ್ತಿಲ್ಲ ಅದು. ಸೊ ಹಾಗಾಗಿ ನಾನು ಅದನ್ನು ಮಾತಾಡೋಕ್ಕೆ ಆಗಲ್ಲ, ಆ ವಿಷಯನೇ ಗೊತ್ತಿಲ್ವಲ್ಲ ನನಗೆ. ಇದ್ರ ಬಗ್ಗೆ ಯಾವತ್ತಾದರೂ ವಿಚಾರಿಸಿದ್ರಾ? ಇಲ್ಲ, ವಿಚಾರಿಸಿದ್ದೀನಿ ನಾನು ಅದನ್ನು. ಇದಕ್ಕೆ ಯಾವ ಥರ ಮೆಂಬರ್ ಆಗೋದು ನಾನು ಏನು ಅಂತ ರಾಕ್ಲೈನ್ ಸರ್ ಹತ್ರ ಮಾತಾಡಿದ್ದೀನಿ. ರಾಕ್ಲೈನ್ ಮೆಂಬರ್ ಆಗೋದಕ್ಕೆ ಏನೋ 5 lakhs ಏನೋ ಇದೆ, ಮೇ ಬಿ ಮೆಂಬರ್ಶಿಪ್ದು ಏನೋ 5 lakhs ಇದೆ ಅಂತ ಹೇಳಿದರು. 5 ಲಕ್ಷ ಕಟ್ಟಿ ಈಗ ನಾನು ಹೇಗೆ ಮೆಂಬರ್ ಆಗೋಕ್ಕಾಗತ್ತೆ? ಇದಕ್ಕೆ ಸಿನಿಮಾದಲ್ಲಿ ಪೇಮೆಂಟ್ಗಳೇ ಕರೆಕ್ಟಾಗಿ ಕೊಡೋದಿಲ್ಲ, ಅದರಲ್ಲಿ 5 ಲಕ್ಷ ತಂದು ನಾನು ಕಟ್ಟಿ ಈ ಸಂಘಕ್ಕೆ. ಸೊ ನೆಕ್ಸ್ಟ್ ನನಗೇನಾರು ಶೂಟಿಂಗ್ ಸ್ಪಾಟಲ್ಲಿ ಏನಾರು ಆದಾಗ ಇವ್ರು ನನ್ನ ನೋಡ್ಕೊತಾರಾ, ಇಲ್ಲ ಏನು ಮೆಡಿಕಲ್ ಇದೆಯಾ, ಇಲ್ಲ ಏನಿದೆ ನನಗೆ ಗೊತ್ತೇ ಇಲ್ವಲ್ಲ ಅದು. ಸೊ ದೆನ್ 5 lakhs ನಾನೇನು ಕೊಡಬೇಕು ಅಂತ. ನೀವು ಯಾವತ್ತೂ ಕೇಳಲಿಲ್ವಾ ಪ್ರಶ್ನೆ ಮಾಡುವಂಥ? ಯಾರು ಕೇಳಿ, ಯಾರಿದ್ದಾರೆ ಕಲಾವಿದರ ಸಂಘದಲ್ಲಿ? ನಿಮ್ಮ ಪ್ರಕಾರ ಯಾರಿದ್ದಾರೆ? ಅದಕ್ಕೆ ನಾವು ಕೇಳ್ತಾ ಇದ್ವಿ. ಅದೇ ನಿಮ್ಮ ಪ್ರಕಾರ ಯಾರಿದ್ದಾರೆ? ಪ್ರಕಾರ ಅಲ್ಲಿ ಎಲೆಕ್ಷನ್ನೇ ನಡೆದಿಲ್ಲ, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಕಲಾವಿದರ ಸಂಘಕ್ಕೆ ಹೋದರೆ ಯಾರೋ ಒಬ್ರು ವಾಚ್ಮನ್ ಇರ್ತಾರೆ, ಮೇಲ್ಗಡೆ ಹೋದರೆ ಯಾರೋ ಒಬ್ರು ಲೇಡಿ ಓಡಾಡ್ತಿರ್ತಾರೆ. ಓಡಾಡಾಯ್ತು ಅದೆಲ್ಲ 4-5 years ಬ್ಯಾಕೆ ಬಿಟ್ಬಿಟ್ಟಿದ್ದೀವಿ. ನಾನೊಬ್ಬ ಹೀರೋ ಆಗಬೇಕು ಅಂದಾಗ ನಿಮ್ಮ ತಂದೆ ಏನು ಅಂದಿದ್ರು ನಿಮಗೆ? ಏನಾದರೂ ಸಜೆಷನ್ ಕೊಟ್ರಾ, ಅಥವಾ ಬೇಡಪ್ಪ ಸಿನಿಮಾ ಇಂಡಸ್ಟ್ರಿನೇ ಸಿನಿಮಾನೇ ಬೇಡ ಅಂತ ನಮ್ಮನ್ನು ದೂರ ಇಟ್ಟಿತ್ತು? ಆಗ ನೋಡೋಕೆ ಹೋದರೆ ನಾನು ಮಾಸ್ಟರ್ಸೇ ಮಾಡಿಸ್ತಿರ್ಲಿಲ್ಲ, ನಾನು ಮಾಡ್ತಾನೆ ಇರಲಿಲ್ಲ. ಸೊ ಒನ್ಸ್ ಸಿನಿಮಾ ಬಂದು ಬಿಚ್ಚುಗತ್ತಿ ಅಂತ ಒಂದು ಸಿನಿಮಾ ರಿಲೀಸ್ ಆಗಿ ಸಿನಿಮಾನ ಥಿಯೇಟರಲ್ಲಿ ನೋಡಿದಾಗಲೇ ನಮ್ಮ ತಂದೆ ಮೇಲೆ ನನ್ನ ಮೇಲೆ ಜವಾಬ್ದಾರಿ ಬಂದಿದ್ದು, ನಂಬಿಕೆ ಬಂದಿದ್ದು. ಆಫ್ಟರ್ ಕಾಲೇಜ್ ನಿಮಗೆ ಇಡೀ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳೋ ಅಂಥ ಟೈಮ್ ಅದು. ನಾವು ಅರ್ನ್ ಮಾಡಬೇಕು. ಈ ಅರ್ನ್ ಮಾಡದೇ ಇರೋ ಟೈಮಲ್ಲಿ ನಾನು ಹೋಗಿ ಫೈಟ್ ಕಲಿತಿದ್ದೀನಿ, ಕಲರಿ ಫೈಟ್ ಕಲಿತಿದ್ದೀನಿ, ಜಿಮ್ನಾಸ್ಟಿಕ್ ಕಲಿತಿದ್ದೀನಿ ಅಂದರೆ ಏನು ಮಾಡ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ, ಯಾವ ಸಿನಿಮಾಗೋಸ್ಕರ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ. ಯಾರ್ದೋ ಮಾತು ಕೇಳ್ಕೊಂಡು ಹಾಳಾಗಿದ್ದಾನೆ ಮೇ ಬಿ ಅಂದ್ಕೊಂಡು ಸುಮಾರು ದಿನ ನಾನು ಏನು ಮಾಡ್ತಿದ್ದೀನಿ, ಸುಮಾರು ದಿನ ಅಲ್ಲ ಸುಮಾರು ವರ್ಷ ಏನು ಮಾಡ್ತಿದ್ದಾನೆ ಅನ್ನೋದು ಗೊತ್ತಿರಲಿಲ್ಲ. ಸಮ್ಟೈಮ್ಸ್ ಅವಾಗ ಹೇಳೋರು, ಸೀರಿಯಲಲ್ಲಿ ಆ್ಯಕ್ಟ್ ಮಾಡು, ಪರ್ಡೆ ಆದರೂ ದುಡ್ಡು ಬರುತ್ತೆ, ಇದೇನು ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತ. ಅದನ್ನೆಲ್ಲ ಮೀರಿ ಒಂದು ಬಿಚ್ಚುಗತ್ತಿ ಅಂತ ಒಂದು ಸಿನಿಮಾ ಆಯಿತು. ರಿಲೀಸ್ ಆದಮೇಲೆ ಫೆಬ್ರವರಿ 2020 ನಾನು ಏನು ಮಾಡ್ತಿದ್ದೀನಿ ಅಂತ ನಮ್ಮ ಇಡೀ ಫ್ಯಾಮಿಲಿ ಗೊತ್ತಾಗಿದ್ದು. ಡಿಂಗ್ರಿ ನಾಗರಾಜನ್ ಮಗ ಅನ್ನೋ ಕಾರಣಕ್ಕೆ ನಿಮಗೆ ಈಸಿಯಾಗಿ ಇಂಡಸ್ಟ್ರಿಗೆ ಬರೋಕ್ಕಾಯ್ತಾ ಅಥವಾ ಕಷ್ಟನೂ ಆಯ್ತಾ, ಹೇಗೆ? ಈಸಿಯಾಗಿ ಯಾರಿಗೂ ಬರೋಕ್ಕಾಗಲ್ಲ. ಸೈಕಲ್ ಹೊಡೆದ್ರಾ? ಸೈಕಲ್ ಸ್ಟ್ಯಾಂಡ್ ಹಾಕೊಂಡೇ ಹೊಡೆದಿದ್ದೀವಿ. ಸ್ಟ್ಯಾಂಡ್ ಹಾಕೊಂಡು ಹೋದ್ರೆ ಏನು ಗೊತ್ತಾ, ನಾವು ಮೂನೇ ಆಗಲ್ಲ, ನಿಂತಲೇ ನಿಂತಿರ್ತೀವಿ. ಸೊ ಹಂಗೆ ನೋಡೋಕೆ ಹೋದರೆ ನಾನು 2013-14 ಟ್ರೈನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ನನ್ನ ಸಿನಿಮಾ ಅಂತ ಆಗಿದ್ದೆ 2020. ಒಂದು 7 years, ಅಷ್ಟೊಂದು ವರ್ಷ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತು. ಸೊ ಅದೆಲ್ಲ ಆಗದೇ ಇಲ್ಲ. ತಂದೆ ಹೆಸರು ಭಾರವೂ ಹೌದು, ಜವಾಬ್ದಾರಿ ಹೌದು ನನ್ನ ಪ್ರಕಾರ. ನೀವೇನಂತೀರಾ ಅಂತ? ಹಿಸ್ಟಾರಿಕಲ್ ಸಿನಿಮಾ ಅದಕ್ಕೆ ತೊಗೊಂಡಿದ್ದು ನಾನು. ಫಸ್ಟ್ ಶಾಟು ಇಲ್ಲಿ ದರ್ಶನ್ ಸರ್ ಇದ್ದಾರೆ, ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ,
ಬಾಹುಬಲಿ ಕಾಲಕ್ಕೆ ಇದ್ದಾರೆ, ಹರಿಪ್ರಿಯ ಅವರು ಇದ್ದಾರೆ, ಹ್ಯೂಜ್ ಸೆಟಪ್ಪು, ಒಂದು 200-300 ಜನ, ಎಲ್ಲರ ಕಣ್ಣು ನನ್ನ ಮೇಲಿದೆ. ಏನು ಮಾಡ್ತಾನೆ ಇವತ್ತು, ಈ ಒಂದು ಜವಾಬ್ದಾರಿ, ಇವತ್ತು ನಿರ್ಧಾರ ಮಾಡೋಣ ಈ ಒಂದು ಕೆರಿಯರ್ನ, ಆ ಥರ ಇದೆ. ಇನ್ ಕೇಸ್ ನಾನೇನಾದರೂ ಅಲ್ಲಿ ಮಾಡಲಿಲ್ಲ ಅಂದರೆ ನಾನು ಕಟ್ಟಾಗಿ ಬೇರೆ ಇರೋ ಬರೋ ಚಾನ್ಸಸ್ ಇತ್ತು. ಇದಿಷ್ಟು ಪ್ರೆಷರ್ನ ನಾವು ತೊಗೊಂಡು ಆ್ಯಕ್ಟ್ ಮಾಡಿ ನಿಂತು ಆ ಸಿನಿಮಾನ ರಿಲೀಸ್ ಮಾಡಿ ಥಿಯೇಟ್ರಿಗೆ ತರೋ ಅಷ್ಟೊತ್ತಿಗೆ ಅರ್ಧ ಪ್ರಾಣ ಹೋಗ್ಬಿಟ್ಟಿರುತ್ತೆ ನಮ್ಮದು. ಸೊ ತುಂಬ ಭಾರನೇ ಅದು ಆ್ಯಕ್ಚುಲಿ. ಸೊ ನೀವು ಅಂದ್ಕೊಂಡಂಗೆ ನಿಮ್ಮ ಸಿನಿಮಾ, ನೀವು ತುಂಬ ಕಂಡ್ಕೊಂಡಿರ್ತೀರಾ. ಫಸ್ಟ್ ಸಿನಿಮಾ ಬರ್ತಿದ್ದೆ ಅಂದಾಗ ಈ ಥರ ಬರುತ್ತೆ, ಹಿಸ್ಟೋರಿಕಲ್ ಸಿನಿಮಾ, ಜನ ಒಪ್ಕೋತಾರೆ, ಆರ್ಟಿಸ್ಟ್ಗಳು ಅದರಲ್ಲಿ ಇದ್ದಾರೆ ಅಂತ. ಬಟ್ ನೀವು ಅಂದ್ಕೊಂಡಂಗೆ ಆಗಲ್ಲ. ಮೊದಲನೇ ಸಿನಿಮಾ ಅಲ್ಲ, ನಾನು ನಿಮ್ಗೆ ಓಪನ್ ಆಗಿ ಹೇಳ್ತೀನಿ. ಬರ್ತಾರೆ, ಒಂದು ಫ್ರೈಡೇ ಡೇಟ್ ಹೇಳ್ತಾರೆ, ಇವತ್ತು ಸೂಪರ್ ಆಗಿದೆ, ಇವತ್ತಿಂದ ನೀನು ಸೂಪರ್ ಸ್ಟಾರ್ ಅಂತಾರೆ. ಆ ವೀಕ್ ಇದೆ ಗೊತ್ತಾ, ಮಂಡೇಯಿಂದ ನಿಮ್ಮ ಜೊತೆಗೆ ಇನ್ನೊಂದು 3 ಸಿನಿಮಾ ಬರ್ತಿದೆ ಅಂತಾರೆ. 3, 5 ಆಗುತ್ತೆ, 5, 10 ಆಗುತ್ತೆ, 11, 12 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಇಲ್ಲಿ ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲ. ನಾನೇನು ಹೇಳೋದು ಅಂದರೆ, ನಮ್ಮ 1 ವರ್ಷದ 2 ವರ್ಷದ ಎಫರ್ಟು ಒಂದು ಫ್ರೈಡಲ್ಲಿ ಹಿಂಗೆ ಹೊಡೆದಾಕ್ತಿದ್ದಾರೆ. ವಿನೋದ್ ಪ್ರಭಾಕರ್ ಅವರು ಕೂಡ ಮೊನ್ನೆ ಹೇಳ್ತಿದ್ರು, ಮೊನ್ನೆ ನಿಮಗೆ ತರುಣ್ ಶಿವಪ್ಪ ಅವ್ರದ್ದು ಚೂಮಂತರ್ ಪಿಕ್ಚರ್ಗೂ ಪ್ರಾಬ್ಲಮ್ ಆಗಿತ್ತು. ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿದೆ. ಅದು ನಂಬರ್ ಆಫ್ ರಿಲೀಸ್ಗಳು, ಥಿಯೇಟರ್ಸ್ಗಳು ಕೊಡಲ್ಲ, ಸ್ಕ್ರೀನ್ಗಳು ಕೊಡಲ್ಲ, ಶೋಗಳು ಇನ್ಕ್ರೀಸ್ ಆಗಲ್ಲ. ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ನಮ್ಮ ಫ್ಯಾಮಿಲಿಯವರು ಹೋಗೋಕ್ಕೇ ಸಂಜೆ ಆದರೂ ಹೋಗ್ಬೇಕಲ್ಲ, ಅಲ್ಲಿವರೆಗಾದ್ರೂ ಸಿನಿಮಾ ಇರಬೇಕಲ್ಲ, ಅಲ್ಲೇ ತೆಗೆದುಬಿಡ್ತಾರೆ. ಇದಿಷ್ಟು ಪ್ರಾಬ್ಲಮ್ ಆಗ್ತಿದೆ. ಇದೇನಕ್ಕೆ ಆಗ್ತಿದೆ ಅನ್ನೋದು ಗೊತ್ತಿಲ್ಲ. ನನ್ನ ಜನ್ರೇಷನ್ ನಡೀತಿರೋ ಪ್ರತಿಯೊಬ್ಬ ಹೀರೋಗಳಿಗೂ ಇದೇ ಆಗ್ತಿದೆ. ಇದನ್ನು ಮಾತಾಡೋರು, ಓಪನಾಗಿ ಮಾತಾಡೋರು ಯಾರೂ ಇಲ್ಲ. ದೆನ್ ಅದಕ್ಕೆ ನಮ್ಮದು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲೋ ಮಿಸ್ ಆಗ್ತಿತ್ತಲ್ಲ ಏನೇನೋ, ಅದೆಲ್ಲ ಏನೂ ಆಗಬಾರ್ದು ಅಂದ್ಬಿಟ್ಟು ನಮ್ಮ ಇದರಲ್ಲಿ ತುಂಬ ಕಾನ್ಷಿಯಸ್ ಆಗಿ ತುಂಬ ನೀಟಾಗಿ ಸಿನಿಮಾಗಳು ಮಾಡ್ತಾಯಿದ್ದೀವಿ. ಸೊ ಪ್ರತಿ ಸಾರಿನೂ ಅನಿಸುತ್ತೆ, ಅಂದರೆ ಯಾರ್ದು ತಪ್ಪಲ್ಲ ಅದು. ಯಾರೋ ದುಡ್ಡು ಹಾಕೋರಿಗೆ 100 ಜನ ಕಾಯ್ತಾ ಇರ್ತಾರೆ ಅವ್ರ ಕಮೆಂಟ್ಗೋಸ್ಕರ. ಅವರು 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ಪಬ್ಲಿಸಿಟಿನೇ ನಿಮಗೆ ಮಾಡೋಕ್ಕಾಗೋದು. ನೀವು ಕೋಟಿ ರೂಪಾಯಿ ಕೊಟ್ಟರೆ ಕೋಟಿ ರೂಪಾಯಿ ಪಬ್ಲಿಸಿಟಿನೇ ಮಾಡೋಕ್ಕಾಗೋದು. ಸೊ ಎಲ್ಲರೂ ಅವ್ರ ಮೇಲೆ ಡಿಪೆಂಡ್ ಆಗಿ ನಾವು ನಿಂತಿರ್ತೀವಲ್ಲ, ಸೊ ಅದು ಕಷ್ಟ ಆಗ್ತಿದೆ. ಪ್ರಣಯಮ್ ಆಗಿರ್ಬೋದು, ಗಜರಾಮ್ ಆಗಿರ್ಬೋದು, ಇದೆಲ್ಲ ನೀವು ಗೆಲ್ಲಬೇಕು ಅಥವಾ ನಾನು ಸ್ಟೇಬಲ್ ಆಗಿ ನಿಲ್ಲಬೇಕು ಅಂತ ಹೋರಾಡಿದಂಥ ಸಿನಿಮಾಗಳು. ಬಟ್ ಅಂದ್ಕೊಂಡಂಗೆ ಆಗಲ್ಲ. ಆ ಕ್ಷಣಕ್ಕೆ ನಿಮಗನ್ಸಿದ್ದೇನು? ನೀವು ಎಡವಿದ್ದೆಲ್ಲಿ? ಎಲ್ಲದರಲ್ಲೂ ಆ ನೋವು ಇದೆಯಾ ಇವತ್ತು? ತುಂಬ ನೋವಿದೆ. ನಿಮಗೆ ಪಕ್ಕದ ಸ್ಟೇಟ್ಗಳಲ್ಲಿ ನೋಡಿದ್ರೆ ರಜನಿಕಾಂತ್ ಸರ್ ಇವತ್ತು ಆ್ಯಕ್ಟ್ ಮಾಡ್ತಿದ್ದಾರೆ, ಸೂಪರ್ ಸ್ಟಾರ್ಗಳು ಆ್ಯಕ್ಟ್ ಮಾಡ್ತಿದ್ದಾರೆ, ಸ್ಟಾರ್ಗಳು ಆ್ಯಕ್ಟ್ ಮಾಡ್ತಿದ್ದಾರೆ, ಕಮಿಡಿಯನ್ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದೆ. ಅದಲ್ಲದೆ ಹೊಸ ಹುಡುಗರು ಸಿನಿಮಾ ಒಂದು 7-8 ಕ್ಯಾಟಗರೀಸ್ ಇದ್ದಾರೆ, ನಮ್ಮಲ್ಲಿ ಇಲ್ಲ ಅದು. ದೆನ್ ಮಲಯಾಳಂ ತೊಗೊಂಡ್ರೆ ನಿಮಗೆ ಎಲ್ಲನೂ ಸೂಪರ್ ಹಿಟ್ಟೆ ಸಿನಿಮಾ. ಅಲ್ಲಿ ಅವ್ರ ಫೇಸೇ ಗೊತ್ತಿಲ್ಲ ನಮಗೆ, ನಮ್ಮವ್ರೋಗಿ ಸಿನಿಮಾ ನೋಡ್ತಿದ್ದಾರೆ. ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಒಂದು ವರ್ಷ ಒಂದು ಹಿಟ್ ಸಿನಿಮಾ ಬಂತಾ ಅದನ್ನೇ ಖುಷಿ ಪಟ್ಕೊಂಡು ಅದನ್ನೇ ಸೆಲೆಬ್ರೇಟ್ ಮಾಡಿಕೊಂಡು ಒಂದು ಸಿನಿಮಾನ ನೋಡ್ಕೊಂಡು ಒಂದು 200-300 ಸಿನಿಮಾನ ಬಿಟ್ಬಿಡ್ತಿದ್ದಾರೆ. ಆ ಟೈಮಲ್ಲೇ ನಾವೆಲ್ಲ ನಮ್ಮ ಸಿನಿಮಾಗಳೆಲ್ಲ ಹಾಗೆ ಸೈಡ್ ಲೈನ್ ಆಗೋಗಿದ್ದು. ನಿಮಗೆ ಎಷ್ಟು ನಂಬಿಕೆ ಇದೆ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಗ್ಗೆ ಅಂತ? ಪ್ಯಾನ್ ಇಂಡಿಯಾ ಅಂತ ಬಂದಾಗ ತುಂಬ ಜನ ಖುಷಿ ಪಟ್ಟಿದ್ರು. ಪ್ಯಾನ್ ಇಂಡಿಯಾ ಅಂತ ಬಂದಾಗ ತುಂಬ ಜನ ಸ್ಟಾರ್ ನಟರಾಗ್ತೀವಿ, ಭಾಷೆಯಲ್ಲೂ ಮಿಂಚ್ತೀವಿ ಅನ್ನೋ ಇತ್ತು. ಅದೇ ಪ್ಯಾನ್ ಇಂಡಿಯಾ ಇವಾಗ ಕನ್ನಡ ಇಂಡಸ್ಟ್ರಿಗೆ ಮುಳುವಾಗ್ತಿದೆಯಾ ಹೇಗೆ? ಒಂದು ಸಿನಿಮಾನ ತುಂಬ ಶ್ರದ್ಧೆಯಿಂದ ಇಲ್ಲೇ ಮಾಡಿದ್ರೆ ಅದು ಕೆಪಾಸಿಟಿ ಇತ್ತು ಅಂದರೆ ಅದು ತೊಗೊಂಡು ಹೋಗುತ್ತೆ, ಇಲ್ಲ ಅಂದರೆ ಹೋಗಲ್ಲ. ಒಂದು ಲ್ಯಾಂಗ್ವೇಜ್ಗೆ ಅಂತ ಸಿನಿಮಾ ಮಾಡಬೇಕು. ಸೊ ಇವತ್ತು ಎಲ್ಲರೂ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಾವು ಮಾಡೋದು ತಪ್ಪು. ನಮ್ಗೆ ಆ ಕೆಪಾಸಿಟಿ ಇದ್ದರೆ ಮಾತ್ರ ಹೋಗಬೇಕು. ಅಂದರೆ ನೀವು ಸಮುದ್ರಕ್ಕೆ ಬಿದ್ದರೆ ನೀವು ಈಜಕ್ಕೆ ಎಷ್ಟು ಕೆಪಾಸಿಟಿ ಇದೆ ಅನ್ನೋದು ಗೊತ್ತಿರಬೇಕು. ನಿಮ್ಮ ಕೆಪಾಸಿಟಿ ಇಲ್ಲ ಅಂದರೆ ಹೋಗಬಾರ್ದು. ಅಂದರೆ ಈಗ ಏನಾಗುತ್ತೆ, ನನ್ನ ಸಿನಿಮಾಗಳಿಗೆ ಒಂದು 3 ಕೋಟಿ ಬಿಸ್ನೆಸ್ ಇರುತ್ತೆ. ನಾನು 10 ಕೋಟಿ ಖರ್ಚು ಮಾಡಿಬಿಟ್ಟು ನನಗೆ ಬಿಸ್ನೆಸ್ ಆಗ್ತಿಲ್ಲ ಅಂದರೆ ಸ್ಟ್ರಾಟಜಿ ಅದೇ ಅಲ್ವಾ? ಒಂದು 2.5 ಕೋಟಿ ಖರ್ಚು ಮಾಡಿ ಇನ್ನೊಂದು 50 ಲಕ್ಷ ಲಾಭ ತೊಗೊಳ್ಳಿ, ಸಿನಿಮಾ ಮಾಡಿ. ಥಿಯೇಟರ್ಗೆ ಸಿನಿಮಾ ನೋಡೋಕ್ಕೆ ಯಾರು ಬರ್ತಾ ಇಲ್ಲ ಅಂತ ಜನ ಬರ್ತಾ ಇದ್ದಾರೆ, ಬೇರೆ ಸಿನಿಮಾಗಳಿಗೆ ಬರ್ತಿದ್ದಾರೆ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಬರ್ತಾ ಇದ್ದಾರೆ. ಮಲಯಾಳಂ ಸಿನಿಮಾ ನೋಡಿದ್ರೆ ನಿಮಗೆ 99% ಇರುತ್ತೆ. ತಮಿಳವರು ಧನುಷ್ ಯಾವುದೋ ಸಿನಿಮಾಗೆ 70% ಇತ್ತು. ಬರ್ತಾ ಇದ್ದಾರೆ. ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು. ಅದು ನಾವು ಲಾಕ್ಡೌನಲ್ಲಿ ಮೊಬೈಲಲ್ಲಿ ತುಂಬ ಈಸಿಯಾಗಿ ಮಲ್ಕೊಂಡು ಕೂತ್ಕೊಂಡೆಲ್ಲ ನೋಡೋ ಥರ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ. ಆ ಅಭ್ಯಾಸ ಬಿಟ್ಟು ಮತ್ತೆ ಥಿಯೇಟರ್ಗೆ ಬರಬೇಕು ಅಂದರೆ ಬೆಸ್ಟ್ ಕಂಟೆಂಟ್ ಕೊಡಬೇಕು. ಜನ ಇವತ್ತು ಯಾವ ಥರ ಆಗಿದೆ ಅಂದರೆ, ಹೌದು ನಾನು ಒಂದು 3 ಅವರ್ಸ್ ನಿನಗೆ ಟೈಮ್ ಕೊಡ್ತೀನಿ, ನಿನಗೆ ದುಡ್ಡು ಕೊಡ್ತೀನಿ, ನೀನು ನನಗೇನು ಕೊಡ್ತೀಯ ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಅವರ ಇದಕ್ಕೆ ರೀಚ್ ಆದರೆ ನೀವು 100% ಬರ್ತಾರೆ. ರೀಚ್ ಆಗಿಲ್ಲ ಅಂದ್ಬಿಟ್ಟು ನಾವು ಜನನ ಬ್ಲೇಮ್ ಮಾಡೋದು ತಪ್ಪು. ನಾವು ಒಳ್ಳೆ ಸಿನಿಮಾ ಕೊಡ್ತಿಲ್ಲ ಅಷ್ಟೇ. ದೆನ್ ನಾನು ಬಿಚ್ಚುಗತ್ತಿನೇ ಎಷ್ಟು ಕಷ್ಟಪಟ್ಟು ಮಾಡಿದೆ, ಅದಕ್ಕೆ ನನಗೆ 4-5 ಸಿನಿಮಾಗಳಿರೋದು. ಪ್ರತಿ ಸಾರಿ
ಡೈರೆಕ್ಟರ್ ಎಡೆಯಿರ್ಬೋದು, ಪ್ರೊಡಕ್ಷನ್ ಹೌಸ್ ಪಬ್ಲಿಸಿಟಿಲಿ ಎಡೆಯಿರ್ಬೋದು. ನಮ್ಮ ಕೆಲಸ ನಾವು 100% ಕೊಟ್ಟಿರೋದಕ್ಕೆ ನಮಗೊಂದು ಸಿನಿಮಾ, ಅದರಿಂದ 4 ದುಡ್ಡು, 4 ಮರ್ಯಾದೆ ಆ ಥರ ಸಿಗ್ತಾ ಹೋಗುತ್ತೆ. ನಿಮಗೆ ಅನಿಸ್ತಿದ್ಯಾ ಸಿನಿಮಾ ಗೆಲ್ಲಕ್ಕೆ ಬರವಣಿಗೆಗಾರರ ಒಂದು ಕೊರತೆ, ಅಂದರೆ ಬರವಣಿಗೆಗಾರರು ಇದ್ದಾರೆ, ಅದು ನನಗನ್ಸೋದಲ್ಲ, ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಸಿನಿಮಾ ಗೆಲ್ಲದೆ ಅಲ್ಲಿ ಫಸ್ಟ್ ಆಫ್ ಆಲು ರೈಟರ್ಸಿಗೆ ಮರ್ಯಾದೆ ಕೊಡಬೇಕು, ಅವ್ರಿಗೆ ದುಡ್ಡು ಕೊಡಬೇಕು, ತುಂಬ ಚೆನ್ನಾಗಿ ನೋಡ್ಕೊಬೇಕು. ಎಲ್ಲೋ 1 ಲಕ್ಷ ಕೊಡ್ತೀನಿ ನೀನು ಬರೆದ್ಬಿಡು ಅನ್ನೋದೆಲ್ಲ ಆಗಲ್ಲ. ಅಲ್ಲೇ ಒಂದು 5 ತಿಂಗಳು 6 ತಿಂಗಳು ಟೈಮ್ ತೊಗೊಳ್ಳಿ. ಅಲ್ಲಿ ತುಂಬ ಇಂಪಾರ್ಟೆಂಟ್ ಟೈಮ್ ಅದು. ಪೇಪರಲ್ಲಿ ಎಷ್ಟು ಏನು ಬರಿತೀರಲ್ಲ ನೀವು, ಅಷ್ಟೇ ಸ್ಕ್ರೀನ್ ಮೇಲೆ ಚೆನ್ನಾಗಿ ಬರೋದು. ಇಂಡಸ್ಟ್ರಿಗೆ ಬರೋದು ಬೇಡ ಅಂತ ನಿಮ್ಮ ಫ್ಯಾಮಿಲಿ ಒಂದು ಫೋರ್ಸ್ ಇತ್ತು, ಬಟ್ ಅಚಾನಕ್ಕಾಗಿ ಬರ್ತೀರಾ. ಬಂದರೂ ಕೂಡ ಇಲ್ಲಿ ಒಂದು ಮಟ್ಟಿಗೆ ನಿಮಗೆ ಗೆಲುವು ಸಿಗಲ್ಲ, ಬಟ್ ನಿಮಗೆ ಒಂದಿಷ್ಟು ಅವಮಾನಗಳಾಗಿರುತ್ತೆ ಅಂತ ಸಂದರ್ಭದಲ್ಲಿ. ತುಂಬ ಜನಕ್ಕಾಗತ್ತೆ, ನನ್ನೊಬ್ಬನಿಗೆ ಅಲ್ಲ. ಸೊ ಇದೆಲ್ಲ ನಡಿಬೇಕು, ಇದೆಲ್ಲ ನಡೆದ್ರೆ ನಾವು ಸ್ಟ್ರಾಂಗ್ ಆಗೋದು. ಯಾವುದೋ ಒಂದು ಸಿನಿಮಾದಲ್ಲಿ ಕಾಲ್ಗೇಟ್ ಬೀಳುತ್ತೆ, ಕಾಲು ಫ್ರ್ಯಾಕ್ಚರ್ ಆಗುತ್ತೆ, ಇಡೀ ಸಿನಿಮಾ ತಂಡನೇ ಅಲ್ಲಿರೋದಿಲ್ಲ, ಹೋಗ್ಬಿಡುತ್ತೆ. ಏನಕ್ಕೆ ಅಂದರೆ ನೆಕ್ಸ್ಟ್ ಕರ್ಕೊಂಡೋಗ್ಬೇಕು, ಸರ್ಜರಿ ಮಾಡಿಸ್ಬೇಕು, ಅದಕ್ಕೊಂದು ಕಾಸು ಕೊಡಬೇಕು, 3 to 4 lakhs ಆಗುತ್ತಲ್ಲ, ಅದು ನನ್ನ ಮೇಲೆ ಎಲ್ಲಿ ಬಂದುಬಿಡುತ್ತೆ ಅಂದ್ಬಿಟ್ಟು ಸಡನ್ನಾಗಿ ಹೊರಟ್ಬಿಡ್ತಾರೆ. ದೆನ್ 6, 7, 8 months ಬದುಕಿದ್ರೆ ಇಲ್ವೋ ಅಂತಲೂ ಯಾರೂ ಕೇಳೋದಿಲ್ಲ. ಕೆಲವೊಂದು ಸಾರಿ ನಮಗೆ ಸಿನಿಮಾ ಎಲ್ಲರೂ ಕಮಿಟ್ಮೆಂಟ್ಗೆ ಅವರು ಮಾಡೋದು, ದುಡ್ಡುಗೋಸ್ಕರನೇ ನಾವು ಏನೇ ಮಾತಾಡಿದ್ರು ನಮಗೊಂದು ಕಮಿಟ್ ಆಗಿರ್ತೀವಲ್ಲ ಅಮೌಂಟ್, ಅದು ಕೊಡಬೇಕಾಗತ್ತೆ. ನಮಗೊಂದಷ್ಟು ಪ್ರಾಬ್ಲಮ್ ಅಂತ ಬಂದಾಗ ಆ ದುಡ್ಡೇ ಕೊಡೋದಿಲ್ಲ. ದುಡ್ಡು ಕೇಳಿದ್ರೆ ಇಲ್ಲಿ ಎಲ್ಲರೂ ಕೆಟ್ಟವರಾಗ್ಬಿಡ್ತೀವಿ ಸಡನ್ನಾಗಿ. ಇಷ್ಟೆಲ್ಲ ಹೋರಾಟ ನಡೆಸಿದ ಮೇಲೆ ಅದಕ್ಕೊಂದು ಒಂದು ಡೆಸ್ಟಿನೇಷನ್ ಅಂತ ಬೇಕಲ್ವಾ? ಸೊ ನಿಮ್ಮ ಕನಸು ಮುಂದೆ ಏನಾಗಬೇಕು? ಹೀರೋ ಆಗಿದ್ದೀರಾ, ಓಕೆ, ಬಟ್ ಆ ಒಂದು ಛಲ ಇವತ್ತಿಗೂ ಇದೆ ಅನ್ಸುತ್ತೆ ನಿಮ್ಮಲ್ಲಿ, ಅದರ ಹೋರಾಟ ನಡೆಸುವಾಗ್ಲೂ ಇರುತ್ತೆ. ಅಂದರೆ ನಾನು ಹೇಳೋದು ಏನು ಅಂದರೆ, ಇದಿಷ್ಟೇ ಏನೇ ಪ್ರಾಬ್ಲಮ್ ಆದ್ರೂ ಒಂದು ಫ್ರೈಡೇ ಒಂದು ಕಟೌಟ್ ನಿಂತು ಒಂದು ಸಿನಿಮಾ ರಿಲೀಸ್ ಆಗಿ ನಮಗೆ ವಿಜಿಲು ಚಪ್ಪಾಳೆ ಕೇಳತ್ತಲ್ಲ, ಎಲ್ಲ ಮರ್ತೋಗ್ಬಿಡತ್ತೆ, ಕಂಪ್ಲೀಟಾಗಿ ಮರ್ತೋಗಿರ್ತೀವಿ. ಸೊ 40 ವರ್ಷ ನಮ್ಮ ತಂದೆ ಏನು ಮಾಡ್ಕೊಂಬಂದ್ರಲ್ಲ, ಏನೂ ಫೆಸಿಲಿಟೀಸ್ ಇಲ್ಲದೆ, ಯಾರೂ ಗಾಡ್ ಫಾದರ್ ಇಲ್ಲದೆ ಅಲ್ಲಿವರೆಗೆ ಬಂದಿರೋಲ್ಲ, ನಾವೆಲ್ಲ ಇತ್ಕೊಂಡು ಏನಾದ್ರು ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಡೈಲಿ ಕೆಲಸ ಮಾಡ್ತೀವಿ, ಅದಕ್ಕೋಸ್ಕರನೇ ಹೋರಾಡ್ತೀವಿ. ಯಾರು ಬಂದರೂ ನಾವು ತಲೆ ಕೆಡಿಸ್ಕೊಳಲ್ಲ. ಥ್ಯಾಂಕ್ ಯು ಸರ್. ಇಲ್ಲಿ ತನಕ ಇದ್ದು ಒಂದಿಷ್ಟು ನಿಮ್ಮ ಕಥೆಗಳನ್ನು, ನಿಮ್ಮ ಸ್ಥಿತಿಗಳನ್ನು, ನೀವು ಅನುಭವಿಸಿದಂಥ ರೀತಿಯನ್ನು ನಮ್ಮ ಪವರ್ ಟಿವಿ ಜೊತೆ ಹಂಚ್ಕೊಂಡಿದ್ದೀರಾ. ನಿಮಗೆ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಬಣ್ಣದ ಲೋಕ ಅಂದ್ರೇ ಅದು ಕಲರ್ಫುಲ್ ದುನಿಯಾ. ಇಲ್ಲಿ ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡು ಬರ್ತಾರೆ, ಆದರೆ ಏಳು ಬೀಳುಗಳ ನಡುವೆ ಸಿಲುಕಾಕೊಂಡು ಒದ್ದಾಡ್ತಾರೆ ಕೂಡ. ಫೈನಲಿ ಒಂದು ಡೆಸ್ಟಿನೇಷನ್ ತಲುಪಬೇಕನ್ನೋ ಹೋರಾಟದಲ್ಲಿ ಇವತ್ತಿಗೂ ನಿರಂತರವಾಗಿ ಆ ಪ್ರಯತ್ನವನ್ನು ನಡೆಸ್ತಾ ಇರ್ತಾರೆ. ಆ ಪ್ರಯತ್ನದಲ್ಲಿ ಇದ್ದವರು ನಟ ರಾಜವರ್ಧನ್ ಅವರು. ಅವರ ಒಂದು ಕನಸಿನ ಲೋಕ ಆಗಿರ್ಬೋದು, ಅವರ ಪ್ರಪಂಚದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಪವರ್ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.